Find the points on the x-axis whose distance from this particular line are 4 units. ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದೊಂದು ಲೈನ್ ಇದೆ, ಇದರಿಂದ 4 ಯೂನಿಟ್ ದೂರದಲ್ಲಿರುವಂಥ ಪಾಯಿಂಟಿನ ಬಗ್ಗೆ ಕೇಳ್ತಾ ಇದ್ದಾರೆ. ಸರಿನಾ? ಸೊ ಮೊದಲೇದಾಗಿ ನಮ್ಮ ಈಕ್ವೇಷನ್ ಬಂದು x/3 + y/4 = 1. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋದಕ್ಕೆ ನಾವು ಮೊದಲೇದಾಗಿ ಈ LCM ಜೊತೆ ಡಿವೈಡ್ ಮಾಡ್ತಿದ್ದೀವಿ. 3, 4 and 1 LCM ಏನೋ 12 ಅಲ್ವಾ? ಇದು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ದಿಸ್ ವಿಲ್ ಬಿ 4x + 3y - 12 = 0. ಇದು 1 × 12 ಅಂತ ಹೇಳಿದ್ರೆ +12 ಆಗುತ್ತೆ. ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ -12 ಆಗುತ್ತೆ. ಸರಿನಾ? ಸೊ ಡಿಸ್ಟೆನ್ಸ್ ಬಿಟ್ವೀನ್ the line and the point on x-axis is 4 units ಅಂತ ಹೇಳಿ ಕೊಟ್ಟಿದ್ದಾರೆ. ಸರಿನಾ? as the points 2 ಪಾಯಿಂಟ್ ಇದೆ ಅಂತೆ ಆರ್ ಆನ್ x-axis, the y component will be equal to 0 ಅಲ್ವಾ? ಯಾಕಂತ ಹೇಳಿದ್ರೆ x-axis ಮೇಲೆ y ಕಾಂಪೊನೆಂಟು 0 ಇದ್ದೇ ಇರುತ್ತೆ. ಸರಿ ತಾನೆ? ಸೊ ನೆಕ್ಸ್ಟು ಡಿ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಉಪಯೋಗಿಸ್ಕೊಂಡು ನಾವು ಇದು ಕಂಡುಹಿಡಿಯಬೇಕಾಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ax + by + c ಡಿವೈಡೆಡ್ ವಿತ್ ರೂಟ್ ಆಫ್ a² + b² ಅಲ್ವಾ? ನೆಕ್ಸ್ಟ್ ಡಿ ಕೊಟ್ಟಿದ್ದಾರೆ 4. ಇಲ್ಲಿ ಡಿ ಇಸ್ ಈಕ್ವಲ್ ಟು 4, ಎ ಇಸ್ ಈಕ್ವಲ್ ಟು 4, ಬಿ ಇಸ್ ಈಕ್ವಲ್ ಟು 3, ಸಿ ಇಸ್ ಈಕ್ವಲ್ ಟು -12. ಹೌದಾನೆ? ಸೊ ಇದು ನಿಮ್ಮ ಎ, ಇದು ನಿಮ್ಮ ಬಿ, ಇದು ನಿಮ್ಮ ಸಿ, ಮತ್ತು ಡಿ 4. ಮತ್ತಿನ್ನೇನಿದೆ x1 x ಇರುತ್ತೆ, y ಬಂದು 0 ಅಲ್ವಾ? ಸೊ ಇದನ್ನು ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ 4 ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ 4 ಟೈಮ್ಸ್ ಆಫ್ x + 0 - 12 ಡಿವೈಡ್ ವಿತ್ ರೂಟ್ ಆಫ್ 4² + 3² ವಿಚ್ ಇಸ್ 5. ಸೊ ಇದನ್ನು ಇವಾಗ ನಾನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 4 ಟೈಮ್ಸ್ ಆಫ್ 5 ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ 4x - 12 ಆಗುತ್ತಿದ್ದು. ಸೊ ಇದೇ ಹೇಗೆ ಅಂತ ಹೇಳಿದ್ರೆ 20 ಬರುತ್ತೆ. ಬಟ್ ಇಲ್ಲಿ 2 ಕೇಸ್ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ಹಾಗೆ 2 ಕೇಸ್ ಬರುತ್ತೆ. 2 ಕೇಸು ಸಾಲ್ವ್ ಮಾಡಬೇಕಾಗುತ್ತೆ. ಕೇಸ್ 1 4x - 12 is greater than or equal to 0. ಅವಾಗೇನಾಗುತ್ತೆ? ದ ಫಂಕ್ಷನ್ ವಿಲ್ ನಾಟ್ ಚೇಂಜ್ ದ ಸೈನ್ಸ್ ಆಫ್ ದ ಗಿವನ್ ಈಕ್ವೇಷನ್. ಹಾಗಾಗಿ 4x - 12 ಇರುತ್ತೆ. ಸರಿನಾ? ಇದೆಲ್ಲ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮೊದಲೇ ಚಾಪ್ಟರ್ 2ನೇ ಚಾಪ್ಟ್ರಲ್ಲಿ ನೀವು ಫಂಕ್ಷನ್ಸ್ ಬಗ್ಗೆ ಕಲ್ತ್ಕೊತೀವಲ್ಲ, ಅದರಲ್ಲಿ ಇದು ಬರುತ್ತೆ. ಅದರಲ್ಲಿ ಎಲ್ಲ ಬಿಟ್ಸ್ ಹೇಳಿದ್ದೀನಿ. ಸೊ ಅಲ್ಲಿ ಹೋಗಿ ಕಲ್ತ್ಕೊಳ್ಳಿ. ಇಲ್ಲಿ ಡೀಟೇಲಾಗಿ ಹೋದರೆ ಸುಮ್ಮನೆ ಟೈಮ್ ವೇಸ್ಟು. ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ 12, 32, 8 4 32. ಸೊ ಡೈರೆಕ್ಟಾಗಿ ಈ ಥರ ಬರ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿನೂ ಬರೀಬೇಕಾಗುತ್ತೆ. ಸೊ ವಿ ಹ್ಯಾವ್ ಕೇಸ್ 2 when 4x - 12 is less than 0. ಅವಾಗೇನು ಮಾಡುತ್ತೆ ಮ್ಯಾಗ್ನಿಟ್ಯೂಡು? ಇಟ್ ವಿಲ್ ಚೇಂಜ್ ದ ಸೈನ್ ಅಂತ ಹೇಳಿದ್ರೆ ಇಟ್ ವಿಲ್ ಮಲ್ಟಿಪ್ಲೈ ವಿತ್ -1. ಸರಿನಾ? ಏನಕ್ಕೆ ಇದು ಮಾಡುತ್ತೆ ಅಂತ ಹೇಳಿ ನೀವು ಅಗೇನ್ ಮೊದಲೇ ಚಾಪ್ಟ್ರಲ್ಲಿ ಚೆನ್ನಾಗಿ ಕಲಿತೀರಾ. -1 ಜೊತೆ ಮಲ್ಟಿಪ್ಲೈ ಮಾಡಿ 4x - 12 = -20. ಸೊ ಇದನ್ನು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ x ವಿಲ್ ಬಿ ಈಕ್ವಲ್ ಟು ಇದು 12 8 -8 -2 ಹೌದಲ್ವಾ? ಸೊ ಕೊನೆಯದಾಗಿ ದ ಪಾಯಿಂಟ್ಸ್ ಆರ್ ಅಟ್ ಎಲ್ಲೆಲ್ಲಿ ಒಂದು 8, 0 ಮತ್ತೊಂದು -2, 0. ಸೊ ಇದೆ ನಿಮ್ಮ ಉತ್ತರ.